ಸಭಾಪತಿ ಪೀಠದಿಂದಲೇ ಹೇಳಿದರೆ ಅಕ್ಷಮ್ಯ ಅಪರಾಧ ಅಂತ. ಆ ಪೀಠದಿಂದ ಮತ್ತೇನು ಉತ್ತರ ಬರುತ್ತೆ ನೋಡೋಣ. ನಜೀರ್ ಅವರ, ನಾನು ನಿಮ್ಗೆ ಹೇಳಿದ್ನಲ್ಲ, ರಿಪೀಟ್ ಮಾಡೋದಿಲ್ಲ. ನೀವು ನನ್ನ ಮಾತಿಗೆ ಸಂಬಂಧ ವಿರೋಧ ಪಕ್ಷ ಕ್ರಮ ಕೋರಿ, ವಿರೋಧ ಪಕ್ಷ ಅಲ್ಲ ಸದನಕ್ಕೆ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು. ಕೊಟ್ರ ನಿಮಗೂ ಗೌರವ, ಸದನಕ್ಕೆ ಗೌರವ. ಅದು ನಿಮ್ಗೆ ಬಿಟ್ಟಿದ್ದು. ಏನು ಮಾಡ್ತೀರಿ ನನಗೆ ಹೇಳ್ಬಿಡಿ, ಭಾಷಣ ಮಾಡಬೇಡಿ. ಇರ್ತಕ್ಕಂಥ ಕೆಲವು ವಿಷಯಗಳು ಮಾತಾಡಬೇಡ್ರಿ. ನನಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ನಾನು ಅವತ್ತು ಹೇಳಿದ್ದು, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಮುಚ್ಚಿದೆ, ಕಾರ್ಮಿಕರೆಲ್ಲ ನೀವು ಹೇಳಿದ್ದು ತಪ್ಪು ಆಯ್ತು. ಅದರಿಂದ ಅಕ್ಷಮ್ಯ, ಅದರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ. ಎಲ್ಲೆಲ್ಲ ಮಾತಾಡೋಕೆ ಅವಕಾಶ ಇಲ್ಲ. ಪೀಠ ಏನ್ ಆದೇಶ ಕೊಟ್ಟಿದೆ ಅದನ್ನು ವಿಶ್ಲೇಷಣೆ ಬೇಕಾಗಿಲ್ಲ ನಮಗೆ. ನೀವೇ ಪೀಠದಲ್ಲಿ ಕುಂತ್ಕೊಂಡ್ಬಿಡಿ, ಇಲ್ಲಾಂದ್ರೆ ನೀವೇ ಮಾತುಗಳನ್ನು ಬೆಂಬಲಿಸ್ತೀರಾ? ನೀವು ಅವರು ಹೇಳಿದ್ದನ್ನು ಬೆಂಬಲಿಸ್ತೀರಿ ಅಂದ್ರೆ ಹೇಳಿ. ಸಭಾನಾಯಕರೇ, ಅಲ್ಲಲ್ರಿ, ಒಂದ್ ನಿಮಿಷ, ಒಂದು ಟ್ರ್ಯಾಕಿಂಗ್ ಹೊಂಟಿದೆ, ಅದು ಮುಗೀಲಿ, ಆಮೇಲೆ ನೀವು ಹೇಳಕತ್ತರ. ಅದಕ್ಕೆ ವಿಶ್ಲೇಷಣೆ ಬೇಡ. ಆಯ್ತು ರೀ, ಆಯ್ತು, ಕೇಳ್ಬೇಕಾಗತಿ. ಒಮ್ಮಿಗೆ ಎಲ್ಲ ನೀವು ಹೇಳ್ದಂಗೆ ಆಗುದಿಲ್ಲ. ನಜೀರ್ ಅಹ್ಮದ್ ಅವರ, ಸಭಾಪತಿಯವರ, ಇವತ್ತು ನಾವು ಬೆಳಗ್ಗೆ ಬಂದಾಗ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ರವಿ ಅವರು, ಇದು ಏನ್ ಪಾಕಿಸ್ತಾನ ನಾಲ್ಗೆನಾ? ಇದು ಪಾಕಿಸ್ತಾನ ನಾಲ್ಗೆಲ್ಲ ಇಲ್ಲಿ ನಡೆಯಲ್ಲ ಅಂತೇಳಿ. ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ. ನಾವೇನೋ ಪಾಕಿಸ್ತಾನದಿಂದ ಬಂದಿದೀವ? ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಹೇಳೋರು ಏನ್ ಹೇಳ್ಬೇಕು ಮಾಡ್ರಿ? ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಮಾತಾಡಿದ ಸಸ್ಪೆಂಡ್ ಮಾಡಿ ಅವ್ರಿಗೆ. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಂಗೆ ಮಾತಾಡೋರು ಏನಂತ ಸಮರ್ಥನೆ ಮಾಡ್ಕೋತೀರಿ ನೀವು? ನೋಡಿ ಇವರೇ, ಪಾಕಿಸ್ತಾನದಲ್ಲಿ ಆಗಿದೆ ಚಾಲನೆ ಮಾಡೋರು. ಭಾರತ ದೇಶದವರು ಮಾತಾಡೋದಿಲ್ಲ. ಮುಖ್ಯಮಂತ್ರಿಗಳು ಯಾವ ಪಕ್ಷದವರಾಗಿದ್ರು ನಾವು ಗೌರವಿಸ್ತೇವೆ. ಇದಕ್ಕಿಂತ ಒಳ್ಳೆ ಪದ ಏನ್ ಹೇಳ್ಬೇಕು ಅವ್ರಿಗೆ? ಸನ್ಮಾನ ಮಾಡ್ಬೇಕಾಗಿ ಇದು ಅಪಮಾನ. ಈ ಸದನದಲ್ಲಿ ಸನ್ಮಾನ್ಯ ಸಭಾಪತಿಯವರೇ, ನನಗೊಂದು ಅವಕಾಶ ಕೊಡಬೇಕು. ಈಗ ಪ್ರತಿ ದಿವಸ ನಾವು ಯಾರು ಇಡೀ ಕರ್ನಾಟಕದಲ್ಲಿ ಇರೋರು ಯಾರು ಕೂಡ ಪಾಕಿಸ್ತಾನಿ ಜ್ಞಾಪಕ ಮಾಡ್ಕೊಳ್ಳಲ್ಲ. ಆದ್ರೂ ಅಪೋಸಿಷನ್ ಅವರು ಪ್ರತಿ ದಿವಸ ಪಾಕಿಸ್ತಾನ ಜ್ಞಾಪಕ ಮಾಡ್ಕೊತಾರೆ. ಅದ್ಯಾಕೆ ಜ್ಞಾಪಕ ಮಾಡ್ಕೊತಾರೆ ಏನೋ ಗೊತ್ತಿಲ್ಲ. ಅಪೋಸಿಷನ್ ಪಾರ್ಟಿಯವರು ಪ್ರತಿ ಸದಸ್ಯರು ಪಾಕಿಸ್ತಾನಿಗೆ ಜ್ಞಾಪಕ ಮಾಡ್ಕೊಳ್ತಾರೆ. ಹೇಳಿ, ತಾವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅವರು ಸ್ಪಂದನೆ ಮಾಡ್ತಾರೆ. ಮಾತಾಡಿ ಸೂಚನೆ ಕೊಟ್ಟಿದ್ರಿ. ಇವರೇ ಡಿಕ್ಟೇಟ್ ಮಾಡಿದ್ರೆ ಈಗ ಅದು ಮಾನಸಿಕ ರೋಗ. ಅವರೇ ಡೈರೆಕ್ಷನ್ ಕೊಡ್ಲಿ, ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ. ಒಬ್ಬ ಭಾರತೀಯ ನಾಗರಿಕ ಹಿಡ್ಕೊಂಡು ಪಾಕಿಸ್ತಾನ ನಾಲಿಗೆ ಅಂತ ಮಾತಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ? ಕೂಡ ಬಹಳ ಚೆನ್ನಾಗಿ ನಡ್ಕೋತಾರೆ. ಬೆಳಗ್ಗೆಯಿಂದ ಸಂಜೆ ಮಾತಾಡಕ್ ಸಾಧ್ಯ ಇಲ್ಲ. ಪಾಕಿಸ್ತಾನ ಮಾನ್ಯ ಸಭಾಪತಿಗಳೇ, ಇವತ್ತು ಕಳೆದ 3-4 ದಿನದಿಂದ
ಒಬ್ಬರು ನೀವು ಒಂದು ಆರ್ಡರ್ ತಗೊಂಡ್ಬಂದ್ಮೇಲೆ ಹೌಸ್ನ ನಾವೆಲ್ಲ ಸದಸ್ಯರು ಸೇರಿ ಮಾತಾಡಿ ಯಾವ್ದಾದ ನಂತರ ಸಂವಿಧಾನ ಮತ್ತೆ ರಾಷ್ಟ್ರೀಯತೆಗೆ ಮೀರಿದವರು ಯಾರು ಇಲ್ಲ ಅನ್ನೋದನ್ನ ಇಡೀ ಸದನ ಒಪ್ಕೊಂಡಿದೆ. ಈ ಕಡೆ ಬರ್ತೀರಿ ಸ್ವಲ್ಪ ಕಾಣಂಗಿಲ್ಲ. ಯಾಕಂದ್ರೆ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಈ ಕಡೆ ಸಂವಿಧಾನದ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳಾಗಿದ್ದಾವೆ. ರೂಲ್ ಆಫ್ ಲಾ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳು ನಡೀತಾ ಇದ್ದಾವೆ 3-4 ದಿನದಿಂದ. ರಾಷ್ಟ್ರವಾದ ಮತ್ತೆ ರಾಷ್ಟ್ರೀಯತೆ ಬಂದಾಗ ಇದರಲ್ಲಿ ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ ಅನ್ನೋದು ಎರಡೂ ಕಡೆಯಿಂದ ನಾವು ಕ್ಲಾರಿಫೈ ಮಾಡಿದೀವಿ. ಆದ್ರೆ ನಿನ್ನೆ ಅವ್ರು ಹೇಳ್ದಂಗೆ ಕೆಲವು ಪ್ರೊವೊಕೇಶನ್ ಆದಾಗ ಅವರು ಏನೋ ಮಾತು ಮೀರಿ ಅದನ್ನ ಹೇಳಿರ್ಬೋದು. ಒಂದ್ ನಿಮಿಷ ರವಿಕುಮಾರ್ ಅವರೇ, ದಯಮಾಡಿ ಹೇಳ್ತಾ ಇದೀನಿ ಕೇಳಿಲಿ. ಕ್ಷಮೆ ಕೇಳಬೇಕು. ನನಗೆ ಟೈಮ್ ನನಗೆ ಟೈಮ್ ಕೊಟ್ಟಿದ್ದೀರಿ. ಚರ್ಚೆ ಮಾಡೋಣ. ಒಂದ್ ನಿಮಿಷ ನೀವು ರೂಲಿಂಗ್ ಏನ್ ಸಭಾಪತಿಗಳೇ, ಆದ್ರೆ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋ ನಾವು ಆಫ್ಘಾನಿಸ್ತಾನದಿಂದ ಬಂದಿಲ್ಲ, ಶ್ರೀಲಂಕಾದಿಂದ ಬಂದಿಲ್ಲ. ನಾವೆಲ್ಲರೂ ಈ ಸ್ವಾತಂತ್ರ್ಯಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋ ಹಂಗಾಗಿ ಸಭಾಪತಿಗಳೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಸಭಾಪತಿಗಳು ಹೇಳ್ದಂಗೆ 1-2 ನಿಮಿಷ ಅವಕಾಶ ಕೊಡಿ. ಸದನ ನಡಿಬೇಕಾಗಿದೆ. ಎಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಸಂವಿಧಾನ ರಾಷ್ಟ್ರವಾದ ದಯಮಾಡಿ ಸಭಾಪತಿಗಳು ಹೇಳಿದ್ರು ಕೇಳಿ 1-2 ನಿಮಿಷ ಅವಕಾಶ ಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.